ಇತ್ತೀಚೆಗೆ ದೇಶವ್ಯಾಪಿಯಾಗಿ ಸದ್ದು ಮಾಡುತ್ತಿರುವ ವಿಷಯ ಅಂದ್ರೆ 18 ವರ್ಷದ ಸಾರ್ಥಕ್ ಸಿದ್ಧಾಂತ್ ಎಂಬ ವಿದ್ಯಾರ್ಥಿ ಸಿಬಿಎಸ್ಇಯ ಆನ್ ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯಲ್ಲಿದ್ದ ಗಂಭೀರ ಅವ್ಯವಹಾರಗಳಿಂದ ಬಯಲು ಮಾಡಿರುವುದು. ಮೂಲತಃ ಜಾರ್ಖಂಡ್ನ ರಾಂಚಿಯ ಈತ 2026ರಲ್ಲಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳಿಗಾಗಿ ಪರಿಚಯಿಸಿದ್ದ ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿದ್ದ ದೋಷಗಳನ್ನು ಬಹಿರಂಗಪಡಿಸಿದ್ದಾನೆ. ಫಲಿತಾಂಶ ಪ್ರಕಟವಾದ ಬಳಿಕ ಅನೇಕ ವಿದ್ಯಾರ್ಥಿಗಳು ಮೌಲ್ಯಮಾಪನದ ವ್ಯತ್ಯಾಸ ಮತ್ತು ತಾಂತ್ರಿಕ ದೋಷಗಳ ಬಗ್ಗೆ ದೂರು ನೀಡುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಸಾರ್ಥಕ್ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿದ್ದ ಸಿಬಿಎಸ್ಇ ಟೆಂಡರ್ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಗಳನ್ನು ಪದೇ ಪದೇ ಬದಲಾಯಿಸಿ ನಿರ್ದಿಷ್ಟ ಕಂಪನಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಸೇರಿದಂತೆ 15ಕ್ಕೂ ಹೆಚ್ಚು ಗಂಭೀರ ವ್ಯತ್ಯಾಸಗಳನ್ನು ಪತ್ತೆ ಹಚ್ಚಿದ್ದಾನೆ. ನಂತರ ತನ್ನ ತನಿಖೆಯ ವಿವರಗಳನ್ನು ತನ್ನ ಬ್ಲಾಗ್ನಲ್ಲಿ ಪ್ರಕಟಿಸಿದ್ದ ಸಾರ್ಥಕ್ ಜೂನ್ 2ರಂದು 7 ಪುಟಗಳ ವರದಿಯನ್ನ ಸಂಸದೀಯ ಶಿಕ್ಷಣ ಸ್ಥಾಯಿ ಸಮಿತಿಗೆ ಸಲ್ಲಿಸಿದ್ದಾರೆ. ಇದರ ಬೆನ್ನಲ್ಲೇ ಸಿಬಿಎಸ್ಇ ಅಧ್ಯಕ್ಷ ರಾಹುಲ್ ಸಿಂಗ್ ಹಾಗೂ ಕಾರ್ಯದರ್ಶಿ ಹಿಮಾಂಶು ಗುಪ್ತಾ ಅವರನ್ನ ವರ್ಗಾವಣೆ ಮಾಡಲಾಗಿದ್ದು, ಖರೀದಿ ಪ್ರಕ್ರಿಯೆಯ ತನಿಖೆ ಸಮಿತಿಯನ್ನು ರಚಿಸಲಾಗಿದೆ. ಕೋಯಂಟ್ ಎಂಬ ಶಿಕ್ಷಣ ಸಂಸ್ಥೆಗೆ ಗುತ್ತಿಗೆ ನೀಡಲು ಟೆಂಡರ್ ನಿಯಮಗಳನ್ನು ಹೇಗೆ ಬದಲಿಸಲಾಯಿತು ಎಂಬುದನ್ನು ಸಾರ್ಥಕ್ ತನ್ನ ತನಿಖಾ ವರದಿಯಲ್ಲಿ ವಿವರವಾಗಿ ಬಯಲುಗೊಳಿಸಿದ್ದಾನೆ. ಸ್ನೇಹಿತರೆ, ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆಗಳು ಇಂದು ದೇಶದ ಅತಿದೊಡ್ಡ ಶಿಕ್ಷಣ ಮಂಡಳಿಯನ್ನೇ ಉತ್ತರಿಸುವ ಸ್ಥಿತಿಗೆ ತಂದಿವೆ ಎಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕಂಡಿರುವ ಕುಸಿತ ಹೇಗಿರಬಹುದು ಎಂದು ಊಹಿಸಿ. ಇದೇ ವೇಳೆ ವ್ಯವಸ್ಥೆಯಲ್ಲಿನ ಹುಳುಕುಗಳನ್ನು ಹೊರಗಿಡುವಲ್ಲಿ ಸಾರ್ಥಕ್ ಸಿದ್ಧಾಂತ ಇರಿಸಿದ ದಿಟ್ಟ ಹೆಜ್ಜೆ, ತೋರಿದ ಜಾಣ್ಮೆ, ಧೈರ್ಯ ಭಾರತದ ನವ ಪೀಳಿಗೆಯ ಇಚ್ಛಾಶಕ್ತಿಗೆ ದ್ಯೋತಕವಾಗಿದೆ. ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ಮಾಧ್ಯಮಗಳು ತೋರುತ್ತಿರುವ ನಿರ್ಲಕ್ಷ್ಯಕ್ಕೆ ಸಾರ್ಥಕ್ನ ನಡೆ ಮಾದರಿಯಾಗಬೇಕಿದೆ.